ಅದು ಪುರಾತನ ಕಾಲದ ದೇವಾಲಯ. ಆ ದೇವಾಲಯದಲ್ಲಿ ಪೂಜೆ ಮಾಡ್ತಿದ್ದ ಅರ್ಚಕರು ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು. ಈಗ ದೇವಸ್ಥಾನದಲ್ಲಿ ಪೂಜೆ ಮಾಡಲು, ಆ ದೇವರಿಗೆ ಪೂಜೆ ಪುನಸ್ಕಾರವನ್ನ ಮಾಡಲು ಎರಡು ಕುಟುಂಬಗಳ ನಡುವೆ ಪೈಪೋಟಿ ಶುರುವಾಗಿದೆ. ಯಾರು ಎಲ್ಲಿ ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ದೇವರಿಗೆ ಪೂಜೆ ಮಾಡೋಕೆ ಎರಡು ಕುಟುಂಬ ಕಿತ್ತಾಟ. ಇಬ್ಬರು ಅರ್ಚಕರಿಂದ ಪ್ರತ್ಯೇಕವಾಗಿ ಪೂಜೆ ಪುನಸ್ಕಾರ. ಹೀಗೆ ದೇವಾಲಯದ ಎದುರೇ ಮಾತಿಗೆ ಮಾತು ಬೆಳೆಸಿ ವಾಗ್ವಾದಕ್ಕಿಳಿದಿರೋ ಎರಡು ಕುಟುಂಬಸ್ಥರು. ದೇವರಿಗೆ ನಾವು ಪೂಜೆ ಮಾಡಬೇಕು, ನೀವ್ಯಾಕೆ ಅರ್ಚಕರನ್ನ ಇಟ್ಟಿದ್ದು ಅಂತ ಒಬ್ರು, ಇಲ್ಲ ನಾವು ನೇಮಕ ಮಾಡಿರೋ ಅರ್ಚಕರೇ ಪೂಜೆ ಮಾಡಬೇಕು ಅಂತ ಮತ್ತೊಬ್ರು. ಅಂದಹಾಗೆ ದೇವರಿಗೆ ಪೂಜೆ ಮಾಡೋ ವಿಚಾರದಲ್ಲಿ ಎರಡು ಕುಟುಂಬಗಳ ನಡುವೆ ಪರಸ್ಪರ ವಾಗ್ವಾದ ಪೈಪೋಟಿ ನಡೆದಿರೋದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಹೌದು, ನಗರದ ವಾಪಸಂದ್ರ ಬಡಾವಣೆಯಲ್ಲಿ ಸರಿಸುಮಾರು 300 ವರ್ಷಗಳ ಹಳೆಯದಾದ ಪುರಾತನ ಕಾಲದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಇದೆ. ಮೂಲತಃ ಗೊಲ್ಲ ಸಮುದಾಯದ ಕುಟುಂಬದವರಿಗೆ ಸೇರಿದ ಜಾಗದಲ್ಲಿ ಇರೋ ಈ ದೇವಾಲಯದಲ್ಲಿ ಇಷ್ಟು ದಿನ ವೆಂಕಟೇಶಪ್ಪ ಅನ್ನೋರು ಪೂಜೆ ಪುನಸ್ಕಾರ ಮಾಡಿಕೊಂಡು ಬರ್ತಾ ಇದ್ರು. ಆದರೆ ಕಳೆದ 20 ದಿನಗಳ ಹಿಂದೆ ಅರ್ಚಕ ವೆಂಕಟೇಶಪ್ಪ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ. ಹೀಗಾಗಿ ವೆಂಕಟೇಶಪ್ಪ ಕುಟುಂಬದವರು ಸೂತಕದ ಹಿನ್ನೆಲೆ ಪೂಜೆ ಮಾಡಬಾರ್ದಂತೆ. ಇದೇ ವಿಚಾರವಾಗಿ ಮೃತ ವೆಂಕಟೇಶಪ್ಪ ಅವರ ಕುಟುಂಬಸ್ಥರು ಮತ್ತು ಇವರದ್ದೇ ದಾಯಾದಿ ಸಂಬಂಧಿಗಳಾದ SR ವೆಂಕಟರಾಯಪ್ಪನವರ ಕುಟುಂಬಸ್ಥರ ನಡುವೆ ದೇವಾಲಯದ ಜಾಗಕ್ಕಾಗಿ ಜಟಾಪಟಿ ಸಹ ಶುರುವಾಗಿದೆ. ಎರಡೂ ಕಡೆಯವರು ಜಾಗ ನಮ್ಮದು, ನಾವೇ ದೇವರಿಗೆ ಪೂಜೆ ಪುನಸ್ಕಾರ ಮಾಡಿಸ್ತೀವಿ ಅಂತ ಬೇರೆ ಬೇರೆ ಅರ್ಚಕರನ್ನ ಇಟ್ಟು ಪೂಜೆ ಮಾಡಿಸೋಕೆ ಮುಂದಾಗಿದ್ದಾರೆ. ನಮ್ಮಪ್ಪ ಪೂಜೆ ಮಾಡ್ತಾ ಇದ್ರು, ತೀರ್ಕೊಂಡ್ರು. 20 ದಿನ ಆದ್ಮೇಲೆ ಇವ್ರು ಏಕಾಕಿ ಎಲ್ಲರೂ ಮಾತಾಡ್ಕೊಂಡು ಬಂದು, ಈ ತರ ನೀವು ಮಾಡೋದು ಸರಿ ಇಲ್ಲ, 1 ವರ್ಷದವರೆಗೂ ನಿಮ್ ಸೂತ್ಕ ಐತೆ, ಮಾಡ್ಬೇಡ್ರಿ, ನೀವೇ ಬ್ರಾಹ್ಮಣರನ್ನಿಕ್ಕಿ ಪೂಜೆ ಮಾಡಿಸ್ರಿ, ನಮ್ ಸಮಾಧಾನ, ನೀವು ಮಾಡಕ್ ಹೋಗ್ಬೇಡ್ರಿ ಅಂತ. ಇವಾಗ ಆಲ್ರೆಡಿ ಕೇಸಲ್ಲಿ ನಮ್ಮಪ್ಪ ಏನ್ ಮಾಡಿದ್ದಾರೆ, ಸ್ವಾಧೀನದಲ್ಲಿ ನಾವೇ ಇರೋದು, ಪೂಜೆ ನಾವೇ ಮಾಡ್ತಾ ಇರೋ, ಅರ್ಚಕರು ನಾವೇ ಅಂತ ಕೇಸ್ ಹಾಕಿರೋದು. ಇವಾಗ ಅದನ್ನ ನಮ್ಮಿಂದ ಕಿತ್ಕೊಂಡ್ರೆ ಪ್ರೂಫ್ ಅವ್ರಿಗಾಗುತ್ತಲ್ಲ, ಕೋರ್ಟಿಂದ ನಮ್ಗಾಗಿದೆ. ಖಾತೆನೂ ಮಾಡಿಸಿದ್ದಾರೆ, ಖಾತೆ ಮಾಡಿಸಿರೋದ್ರಲ್ಲಿ ಅದನ್ನ ತಿದ್ದುಪಡಿ ಮಾಡಿಸಿ ಒಳದಾಕಿ ಅವ್ರ ಹೆಸರು ಬರ್ಸಿದ್ದಾರೆ. ಅಂದ್ಹಾಗೆ ದೇವಾಲಯ ಇರೋ ಜಾಗ ಮೃತ ಅರ್ಚಕ ವೆಂಕಟೇಶಪ್ಪ ಅವರ ತಂದೆ ವೆಂಕಟರಾಯಪ್ಪ ಅವರಿಗೆ ಸೇರಿದ್ದಾಗಿದ್ದು ಅನ್ನೋದು ಮೃತ ಅರ್ಚಕ ವೆಂಕಟೇಶಪ್ಪ ಕುಟುಂಬಸ್ಥರ ವಾದ. ಆದ್ರೆ ಈ ಜಾಗ ಅವರದ್ದಲ್ಲ, ನಮ್ಮ ಕುಟುಂಬಕ್ಕೆ ಸೇರಿದ್ದು ಅಂತ ಇವರದ್ದೇ ಸಂಬಂಧಿಗಳಾದ ಮತ್ತೊಬ್ಬ SR ವೆಂಕಟರಾಯಪ್ಪನವರ ಕುಟುಂಬಸ್ಥರು ವಾದ ಮಾಡುತ್ತಿದ್ದಾರೆ. ನಮ್ಮ ತಾತನ ಹೆಸರು ವೆಂಕಟರಾಯಪ್ಪ, ಅವರ ತಾತನ ಹೆಸರು ವೆಂಕಟರಾಯಪ್ಪ. ಹಾಗಾಗಿ ಮೃತ ವೆಂಕಟೇಶಪ್ಪ ಅವರ ಕುಟುಂಬಸ್ಥರು ನಕಲಿ ದಾಖಲೆಗಳನ್ನ ಮಾಡಿಕೊಂಡಿದ್ದಾರೆ. 30 ವರ್ಷಗಳ ಹಿಂದೆ ಪೂಜೆ ಮಾಡೋಕೆ ಅಂತ ನಾವೇ ಅವರಿಗೆ ಜಾಗ ಬಿಟ್ಟು ಕೊಟ್ಟಿದ್ವಿ, ಈಗ ನಕಲಿ ದಾಖಲೆಗಳನ್ನ ಮಾಡಿಕೊಂಡು ಜಾಗ ನಮ್ದು ಅಂತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. SR ವೆಂಕಟರಾಯಪ್ಪ ನಮ್ಮ ಅಜ್ಜಿಯವರು ತಮ್ಮ. SR ವೆಂಕಟರಾಯಪ್ಪ ಹೆಸರಲ್ಲಿ ಇರುತ್ತೆ ಖಾತೆ, ಡಾಕ್ಯುಮೆಂಟು ಎಲ್ಲಾನು. ಇವ್ರು ನಮ್ಮ ಈಗ ಪೂಜೆ ಮಾಡ್ತಾರಲ್ಲ, ಇನ್ನೊಬ್ಬ ಅಜ್ಜಿ ಮಕ್ಳವ್ರು, ಅವರ ತಂದೆ ಹೆಸರು ಕೂಡ ಬೀದೋಳ್ಳು ವೆಂಕಟರಾಯಪ್ಪ ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ ಅಲ್ಲಿ ಇದೆ. ನಾನೇ ವೆಂಕಟರಾಯಪ್ಪ ಅಂತ ಹೇಳಿ ಖಾತೆ ಮಾಡ್ಕೊಂಡು, ಅದು ನಮಗೆ ಗೊತ್ತಾದ ಮೇಲೆ ಕೇಸುಗಳೆಲ್ಲ ಹಾಕೊಂಡು ಖಾತೆ ವಜಾ ಮಾಡಿಸ್ತಾರೆ. ಆದರೆ ಇವತ್ತಿನ ಮಟ್ಟಕ್ಕೆ ಅಯ್ಯಪ್ಪ ಇಷ್ಟು ದಿನ ಮಾಡ್ಕೊಳ್ಳಿ, ನಾವೆಲ್ಲ ಒಂದೇ ಫ್ಯಾಮಿಲಿಯವರು ಮಾಡ್ಲಿ ಅಂತ ಸಮಸ್ಯೆ ಏನಿಲ್ಲ. ಇವತ್ತು ಸತ್ತೋದ್ರಲ್ವಾ, ಸತ್ತೋದ ಮೇಲೆ ಏನಾಯ್ತು, 11 ತಿಂಗಳು ವರ್ಷ ಪೂಜೆ ಮಾಡಬಾರ್ದು. ನಿನ್ನೆ ಅರ್ಚಕರು ಮಾತಾಡಿ ಇಟ್ಟಿದ್ದೀವಿ, ಇಟ್ಟರೆ ಇವತ್ತು ಬೆಳಿಗ್ಗೆ ನಾವು ಅಭಿಷೇಕರನ್ನ ನಾವು ಮಾಡಿಸ್ಬಿಟ್ಟಿದ್ದೀವಿ ಅಂತ ಹೇಳಿ. ಇಷ್ಟೆಲ್ಲ ಆದಮೇಲೆ ಈಗ ನಾವೇ ಓನರು ಅನ್ನೋದ್ರಲ್ಲಿ ಅವ್ರಿಗೆ ಅರ್ಥ ಇಲ್ಲ. ವಿವಾದಿತ ದೇವಾಲಯದ ಜಾಗದ ಸಂಬಂಧ ಹೈಕೋರ್ಟ್ನಲ್ಲಿ ಪ್ರಕರಣ ವಿಚಾರಣಾ ಹಂತದಲ್ಲಿದೆ. ಇದರ ನಡುವೆ ಅರ್ಚಕ ಅನಾರೋಗ್ಯದಿಂದ ಮೃತ ಹಿನ್ನೆಲೆ ದೇವಾಲಯದಲ್ಲಿ ಪೂಜೆ ಮಾಡೋ ವಿಚಾರದಲ್ಲಿ ಈಗ ಎರಡು ಕುಟುಂಬಸ್ಥರು ನೀವಾ ಅಂತ ವಿವಾದಿತ ಜಾಗಕ್ಕಾಗಿ ದೇವರಿಗೆ ಪೂಜೆ ಮಾಡೋಕೆ ಪ್ರತ್ಯೇಕವಾಗಿ ಅರ್ಚಕರನ್ನ ನೇಮಿಸಿಕೊಂಡಿದ್ದು ವಾದ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.